ಈ ಜೀವನ ಶೈಲಿಯಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ವಯಸ್ಸಿಗೆ ತಕ್ಕಂತೆ ನಮ್ಮಲ್ಲಿನ ಬದಲಾವಣೆಗಳೊಂದಿಗೆ ನಮ್ಮ ಜೀವನ ಶೈಲಿಗೆ ಬೇಕಾದ ಕೆಲವೊಂದು ಅಭ್ಯಾಸಗಳು, ರೂಢಿ, ಬಳಕೆ, ಸಂಪ್ರದಾಯ ಮತ್ತು ಪದ್ಧತಿಗಳೇ ನಮ್ಮ ಹವ್ಯಾಸಗಳಾಗಿ ಜೀವನ ಪರ್ಯಂತ ಸಾಗುತ್ತಿವೆ. ನಮ್ಮ ಪೂರ್ವಜರಿಂದ ಬೋಧಿಸಲ್ಪಟ್ಟ ಅಭೂತಪೂರ್ವ ನಂಬಿಕೆಗಳು, ಜೀವನದ ರೀತಿ, ನೀತಿ, ಸಂಪ್ರದಾಯ ಮತ್ತು ಪದ್ಧತಿಗಳು ಈ ಭೂಮಿಯ ಮೇಲೆ ವಾಸವಿರುವ ಕುಟುಂಬಗಳಲ್ಲಿ, ಮನೆಗಳಲ್ಲಿ, ಮನಗಳಲ್ಲಿ ಮತ್ತು ಊರುಗಳಲ್ಲಿ ಇಂದಿಗೂ ಮುಂದುವರಿಯುತ್ತಿವೆ. ಅಂದರೆ ಅವುಗಳು ಆ ಊರಿನ ಮತ್ತು ಆ ಕುಟುಂಬದ ಪದ್ಧತಿ, ಸಂಪ್ರದಾಯಗಳೇ ಆ ಕುಟುಂಬದ ಮತ್ತು ಆ ಊರ ಜನರ ಹವ್ಯಾಸಗಳಾಗಿರುತ್ತವೆ. ಹವ್ಯಾಸಗಳು ಏಕೆ ಮುಖ್ಯವೆಂದರೆ, ಬದುಕಿನ ರೀತಿ ಒಂದು ನಿಯಮಬದ್ಧವಾಗಿರಲಿ, ಆಚಾರ ವಿಚಾರಗಳಿಂದ ಕೂಡಿರಲಿ ಮತ್ತು ಮಾನಸಿಕ, ದೈಹಿಕ, ಭಾವನಾತ್ಮಕ, ಆರೋಗ್ಯಕರ ಜೀವನವನ್ನು ಸುಗಮವಾಗಿ ಸಾಗಿಸಲು. ಜೀವನದ ವಿವಿಧ ಹಂತಗಳಲ್ಲಿ ಹವ್ಯಾಸಗಳು ವ್ಯಕ್ತಿಯಿಂದ ವ್ಯಕ್ತಿಗಳಿಗೆ ವಿಭಿನ್ನವಾಗಿರುತ್ತವೆ. ಕೆಲವೊಂದು ಹವ್ಯಾಸಗಳು ರೂಢಿಗತವಾಗಿ ಬಂದಿದ್ದರೆ ಕೆಲವೊಂದು ಅನುಸರಿಸಬೇಕಾಗುತ್ತದೆ ಮತ್ತು ಕಲಿಯಬೇಕಾಗುತ್ತದೆ. ಜೀವನವು ಹಗಲು ರಾತ್ರಿಗಳ ನಡುವೆ ಸಾಗುತ್ತಿದೆ. ಜೀವನಕ್ಕೆ ಬೇಕಾದ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು, ಕೆಲವೊಂದು ಹವ್ಯಾಸಗಳನ್ನು ಬೆಳೆಸಿಕೊಂಡು, ಅಂದರೆ ಆಹಾರ ಪದ್ಧತಿಯಲ್ಲಿ, ಉಡುಗೆ ತೊಡುಗೆಯಲ್ಲಿ, ವಾಸಸ್ಥಾನಗಳಲ್ಲಿ, ವ್ಯವಹಾರಗಳಲ್ಲಿ, ವ್ಯಾಪಾರಗಳಲ್ಲಿ ಮತ್ತು ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ. ಏಕೆಂದರೆ ಜೀವನ ಶೈಲಿಯನ್ನು ಬದಲಾಯಿಸುವುದಕ್ಕಾಗಿ, ಯಶಸ್ವಿ ಜೀವನವನ್ನು ಹೊಂದುವುದಕ್ಕಾಗಿ. ಹಾಗಾದರೆ ಯಾವ ಯಾವ ಹವ್ಯಾಸಗಳನ್ನು ಬೆಳೆಸಿಕೊಂಡರೆ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಹೊಂದಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಹೇಳುವುದಾದರೆ, ದಿನವಿಡೀ ಯಾವುದಾದರೊಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರುತ್ತೀರಿ. ಅದರ ಜೊತೆಗೆ ಆಹಾರ ಸೇವನೆಗಳಿಂದ ಹಿಡಿದು ಇನ್ನಿತರ ಚಟುವಟಿಕೆಗಳೊಂದಿಗೆ ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳುವವರೆಗೂ ನಿಮ್ಮ ದಿನಚರಿ ಸಾಗುತ್ತಿರುತ್ತದೆ. ನೀವು ಮಾಡುವ ಕೆಲಸ, ಸೇವಿಸುವ ಆಹಾರ ಮತ್ತು ತೆಗೆದುಕೊಳ್ಳುವ ವಿಶ್ರಾಂತಿ ಇವುಗಳು ನಿಮ್ಮ ಆರೋಗ್ಯಕ್ಕೆ ಸಹಕಾರಿ. ಏಕೆಂದರೆ ಆರೋಗ್ಯವಾಗಿದ್ದರೆ ಜೀವನ ಸುಗಮವಾಗಿರುತ್ತದೆ. ಆರೋಗ್ಯಕ್ಕೆ ಬೇಕಾದ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ. ಯಾವುದೇ ಕೆಲಸವನ್ನು ಮಾಡಬೇಕಾದರೆ ದೇಹಕ್ಕೆ ಶಕ್ತಿ ಬೇಕು. ಈ ಶಕ್ತಿಯನ್ನು ನೀವು ಆಹಾರ ರೂಪದಲ್ಲಿ ಪಡೆಯುತ್ತೀರಿ. ಹಾಗಾದರೆ ಪೋಷಕಾಂಶಯುಕ್ತ ಆಹಾರಗಳ ಸೇವನೆಯನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ದೈಹಿಕ ಮತ್ತು ಮಾನಸಿಕ ಸ್ಥಿತಿಗಳು ಆರೋಗ್ಯವಾಗಿರಬೇಕಾದರೆ ಉತ್ತಮ ನಿದ್ರೆಯು ಅವಶ್ಯವಾಗಿ ಬೇಕು. ಆದ್ದರಿಂದ ನೀವು ಉತ್ತಮವಾಗಿ ನಿದ್ರಿಸುವುದನ್ನು ರೂಢಿಸಿಕೊಳ್ಳಿ. ನಿಮ್ಮ ಯಾವುದೇ ಕೆಲಸಗಳಾಗಿರಲಿ ಸ್ವಇಚ್ಛೆಯಿಂದ ಮುಗಿಸುವುದನ್ನು ಕಲಿತುಕೊಳ್ಳಬೇಕು. ಮೊದಲು ನಿಮ್ಮನ್ನು ನೀವು ಆಳವಾಗಿ ನಂಬಿ. ನಂಬಿಕೆಗಳೇ ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸಬಲ್ಲವು. ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ, ವ್ಯಾಯಾಮ, ಧ್ಯಾನಗಳಂಥ ಅಭ್ಯಾಸಗಳನ್ನು ದಿನದಲ್ಲಿ 1 ಬಾರಿಯಾದರೂ ಮಾಡುವುದು. ಪ್ರಕೃತಿಯು ನಮಗೆ ಹಲವಾರು ಕೊಡುಗೆಯನ್ನು ನೀಡಿದೆ. ಆದ್ದರಿಂದ ಆದಷ್ಟು ಒಂದಿಷ್ಟು ಸಮಯವನ್ನು ನೀವು ಅದರಲ್ಲಿ ಕಳೆಯಿರಿ. ಇವುಗಳು ದಿನದ ಹವ್ಯಾಸಗಳಾದರೆ ನಿಮ್ಮ ಭವಿಷ್ಯದ ಯಶಸ್ವಿ ಜೀವನಕ್ಕಾಗಿ ನೀವು ನಿರ್ದಿಷ್ಟ ಗುರಿಗಳನ್ನು ಹೊಂದಬೇಕು. ನಿಮ್ಮ ಗುರಿಗಳನ್ನು ನೀವು ತಲುಪಬೇಕಾದರೆ ನಿಮಗೆ ಜ್ಞಾನಾರ್ಜನೆ ಬೇಕೇ ಬೇಕು. ನಿಮ್ಮ ಗುರಿಗಳಿಗೆ ಜ್ಞಾನಾರ್ಜನೆ ಪೂರಕವಾದರೆ ಉತ್ತಮ ಅಭ್ಯಾಸ, ತಿಳುವಳಿಕೆ, ಜ್ಞಾನಗ್ರಹಿಕೆ, ಗಮನ, ನಿಮ್ಮ ಸುತ್ತಮುತ್ತಲಿನವರೊಡನೆ ಒಡನಾಟ ಜ್ಞಾನಾರ್ಜನೆಗೆ ಪೂರಕವಾದವುಗಳು.